ಎಂತ ಚೆನ್ನಾಗಿದ್ದಾರಲ್ವೇನಿ ಲಸ್ಮಕ್ಕ ಹಂಗೇನಿ ಇಬ್ಬರನ್ನು ಬೋಲ್ ಚೆನ್ನಾಗಿದ್ದಾರೆ ಕಣೆ. ನನಗೆ ಕನ್ಸು ಬಿದ್ದಿತ್ತಲ್ಲ ಇಬ್ರು ಹೆಣ್ಮಕ್ಳೇ ಆಗ್ತವೆ ಅಂತ. ಹಂಗೆ ಆತ್ ನೋಡು. ಎರಡು ಹೆಣ್ಣುಡುಗರೆ ಅಂತ ಚೆನ್ನಾಗಿದ್ದಾವೆ. ನೋಡು ನಾನು ಹೇಳಿಲ್ವಿ, ನನಗೆ ಕನ್ಸು ಬಿದ್ದಿದ್ದು ಸುಳ್ಳಲ್ಲ, ನನಗೆ ನಿಜ ಹಾಗೆ ಆಗುತ್ತೆ ಅಂತ ಹೇಳಿ ಹೇಳ್ದೆ ನೋಡು. ಹಂಗೆ ಹಂಗೆ ಆಯ್ತು. ನನ್ನ ಕನಸ್ನಾಗೂ ಹಂಗೆ ಕಣೆ ಆಗಿದ್ದು. ನಾನು ಹಂಗೆ ಅನ್ಕೊಂತಿದ್ದೆ ಕಣತಿ. ಇಲ್ಲಾಂದ್ರೆ ಎರಡು ಗಂಡು ಆಗ್ತವೆ, ಇಲ್ಲಾಂದ್ರೆ ಎರಡು ಹೆಣ್ಣು ಆಗ್ತವೆ ಅನ್ಕೊಂಡೆ. ಹಂಗೆ ಆತು ಬಿಡು. ಮಹಾಲಕ್ಷ್ಮಿ ಇದ್ದಂಗೆ ಇದ್ದಾರೆ. ಹೆಂಗಾತ ನಾರ್ಮಲ್ ಆಗಿ ಆತು. ನಮ್ಮ ಋತಮ್ಮ ಅಯ್ಯಪ್ಪ ನೋವು ತಿಂಬದ್ ನೋಡಿ ನನಗಂತೂ ಕಣ್ಣ ನೀರು ಬಂದ್ವು. ಹಂಗೆ ಇದ್ದಾರೆ ನಮ್ಮ ಋತಮ್ಮ ಹುಟ್ಟಾಗ ಹೆಂಗಿತ್ತ ಹಂಗೆ ಇದಾರೆ ನೋಡಿ ಇಬ್ರಳು. ಎಂತ ಚೆನ್ನಾಗಿ ಇದಾರೆ ಅಲ್ವಿ. ಮಕ್ಕ ಅಂತೂ ಹಿಂಗೇನಿ. ಮೂಗೋ ಮುಷ್ನಿ ಬಲ್ ಚೆನ್ನಾಗಿತ್ತು ನಮ್ಮ ಋತಮ್ ಇದ್ದಂಗೆ. ಈಟೆ ಬಾಯಿ ಈಟೆ ಮುಷ್ನಿ ಎಂತ ಚೆನ್ನಾಗೈತೆ ಹಂಗೆ. ಮಕ್ಕ ಅಂತೂ ನೋಡಕ್ ಹಂಗೇನಿ. ಹಂಗೆ ನೋಡ್ತಿದ್ರೆ ಹುಡುಗರು ನೋಡೋಣ ನಮ್ಮಂಗೆ ಆಗ್ತೈತಿ. ನಮ್ಮ ಋತಮ್ನ ಹಿಂಗೆ ಇದ್ದಿದ್ದು ಹುಟ್ಟಾಗ ಹಂಗಿತ್ತ ಹಂಗೇನಿ. ಹಿಂಗೆ ಇದ್ದಿದ್ದು ಹಂಗೆ ನಾರ್ಮಲ್ ಆತು ಬಿಡತ್ತ. ಸಣ್ಣ ನೋವು ತಿಂದಿದ್ದಕ್ಕೆ ನಾರ್ಮಲ್ ಡೆಲಿವರಿನೇ ಆತು. ನಾರ್ಮಲ್ ಆದರೆ ವಾಸಿ ನಾನು ಅದಕ್ಕೆ ನಾರ್ಮಲ್ಲೇ ಮಾಡಿರಿ ಡಾಕ್ಟ್ರಿ ಅಂತ ಹೇಳಿದ್ದು. ನೀವು ಹಂಗೆ ಅದ್ರಿ ಕೇನ್ರಿ. ಇವಾದಂಗೆ ಆಗುತ್ತೆ ಕಣಮ್ಮ ಲಸ್ಮಕ್ಕ. ಒಟ್ಟು ಆಪ್ರೇಷನ್ ಮಾಡಿಸಿ ತಕ್ಷೀರಿ ಯಾವ್ದು ಇರಲ್ಲ ಅಮ್ಮಂಗಾಗುತ್ತೆ. ನಮ್ಮ ಋತಮ್ಮ ಅಯ್ಯಪ್ಪ ನೋವು 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 ಅಂತೇಳಿ ಬಡ್ಕೊಂತಿತ್ತಲ್ಲ, ಅದು ನೋಡೆ ನನಗಂತೂ ಬೈವಾದಂಗೆ ಆತು. ಅಯ್ಯಪ್ಪ ನನಗಂತೂ ಒಂಥರ ಬೇಜಾರಾದಂಗೆ ಇತ್ತೋಗತ್ತೆ. ಹೆಂಗೆ ಈ ಹುಡುಗರು ಮಕ್ಕಳು ನೋಡ್ತಿದ್ದಂಗೆ ಹೆಂಗೆ ಒಂಥರ ಸಂತೋಷದಂಗೆ ಆತು. ಅಯ್ಯೋ ಪ್ರವೀಣ್ ಅಂತ ಬಿಡತ್ತ. ಅವನೇ ಹೇಳಾನು. ಅಯ್ಯೋ ಋತು ನೋವು ತಿಂಬದ್ ನೋಡಿ ಅವನಿಗೆ ತಡ್ಕೊಂಬಕ್ಕಾಗ್ತಿಲ್ಲ ಪಾಪ. ಅವನೇ ಒಂಥರ ಅಳ್ತಾ ಇದ್ದಾನೆ. ಅವನಿಗೆ ಕಣ್ಣಾಗ ನೀರು ತಡಿಯೋಕ್ಕಾಗ್ತಾ ಇಲ್ಲ. ಅಷ್ಟು ಕಣ್ಣಾಗ ನೀರು ಬೋತ್ತಾ ಇದೆ. ಸುಮ್ಮನೆ ಎಲ್ಲನ ಆಪ್ರೇಷನ್ ಮಾಡೇ ತೆಗಿಸ್ಬಿಡೋಣ ಅಂತ ಅವ್ರು ಹೇಳ್ತಾ ಇದ್ದಾರೆ ಡಾಕ್ಟ್ರು. ಇಲ್ಲ ಏನು ತೊಂದರೆ ನಾರ್ಮಲ್ ಆಗುತ್ತೆ ಅಂತ ಹೇಳಿರ. ನನಗೆ ಅದಕ್ಕೆ ನಾರ್ಮಲ್ ಆದರೆ ವಾಸಿ ಅಮ್ಮಂಗೆ ಆತು. ನಾರ್ಮಲ್ ಆದರೆ ವಾಸಿ ಸುಮ್ಕಿರ್ರಿ. ಏನು ನೋವಿರಲ್ಲ ಆರಾಮಾಗೆ. ಇನ್ನೊಂದು ಸ್ವಲ್ಪ ತಿಂದು ನೋಡಿ ಇವಾಗ ಏನು ನೋವಿಲ್ಲ. ನಮ್ಮ ಋತಮ್ಮ ಇವಾಗ ನಾರ್ಮಲ್ ಆಗಿರೋದು ಹಿಂಗೆ ಇದ್ದಾಳೆ. ಏನಾನ ಆಪ್ರೇಷನ್ ಆಗಿದ್ರೆ ಇನ್ನು ಇವಾಗ ಒಬ್ಬರು ಎತ್ತಬೇಕಾಯ್ತು, ಇಳಿಸ್ಬೇಕಾಯ್ತು, ಕುಂಡ್ರಿಸ್ಬೇಕಾಯ್ತು, ಎದ್ದಾಳಿಸ್ಬೇಕಾಗಿತ್ತು. ಇವಾಗ ನೋಡು ಅದು ನಾರ್ಮಲ್ ಡೆಲಿವರಿ ಆಗತ್ತಕ್ಕ ಅಷ್ಟೇ ನೋವು. ಆಮೇಲೆ ನೋವಿರಲ್ಲ. ಆಪ್ರೇಷನ್ ಆಗಿರೋ ತಿಂಗ್ಳಾನ್ಗಟ್ಲೆ ಏನು ಬೇಕವು ಏನಂದ್ರೂ ಸಾಯತಕ್ಕ ನೋವು, ಬೆನ್ನು ನೋವು, ಅವು ಇವು ಅಂತ ಗೊತ್ತಿರ್ತಾರೆ. ಆಪ್ರೇಷನ್ ಸವಾಸಲ್ಲ. ನಾರ್ಮಲ್ ಡೆಲಿವರಿ ಆದರೆ ವಾಸಿ ಅತ್ತ. ಹೆಂಗೆ ನಮ್ಮ ಋತಮ್ಗೆ ನಾರ್ಮಲ್ ಆಗ್ಬಿಡ್ತತ್ತ ನೋಡಿ. 200 ಇದ್ದಾರೆ. ತೂಕ ಚೆನ್ನಾಗಿದ್ದಾರೆ ಸಾಕು ಅಂತ ಹೇಳಿದ್ರು. 200 350 ಇದ್ದಾರೆ. ಚೆನ್ನಾಗಿದ್ದಾರೆ ಮಕ್ಕಳು ಅಂತ ಹೇಳಿರು. ನನಗೂ ಹಂಗೆ ಭಯವಾದಂಗೆ ಆಗಿತ್ತವು. ನನಗೂ ಸುಮ್ಮನೆ ಆಪ್ರೇಷನ್ನೇ ಮಾಡಿಸ್ಬಿಡೋಣ ನಮ್ಮಂಗಾಗಿತ್ತು ಕಣತ್ತೆ. ಅಯ್ಯೋ ದೇವ್ರೆ ಭಯವಾಗಿತ್ತು. ನಮ್ಮ ಋತಮ್ ಬಡ್ಕೊಂಬದು ನೋಡಿರೆ ನನಗೆ ಹಂಗೆ ಭಯವಾದಂಗೆ ಆತು. ಬೋಲ್ ನೋವು ತಿಂತೇಳಂದ್ರೆ ನೀವಿನ್ನೂ ಆಗಲ್ಲ ಅಂತಿದ್ರೆ ಹಂಗೆ ಕರ್ಕೊಬರೋದಕ್ಕೆ ಡಾಕ್ಟ್ರು ಇನ್ನೂ ನೋವು ಜಾಸ್ತಿ ಆಗ್ಬಿಡ್ತು. ಇಲ್ಲಿ ಬರೋಷ್ಟೊತ್ತಿಗೆ ಇಂಜೆಕ್ಷನ್ ಕೊಟ್ಟು ಆಗಿಬಿಡುತ್ತೆ ಅಂತ ಹೇಳ್ಬಿಟ್ರು. ಇವತ್ತು ಆಗಿಬಿಡುತ್ತೆ ಅಂತ. ಹೆಂಗ ಬಿಡತ್ತೆ. ಹೆಂಗೆ ಸುಖವಾಗ ಆತಲ್ಲ ಅಷ್ಟೇ ಸಾಕು. ಎಂತ ಆಸೆನಕ್ಕ ಇದ್ದಾರೆ ಹಂಗೇನು. ನನಗೆ ಹಂಗೆ ಕನ್ಸು ಬಿದ್ದಿತ್ತು ಅವತ್ತು. ನಾನು ಹೇಳಿಲ್ವಿ ಹಿಂಗೆ ಕನ್ಸು ಬಿದ್ದಿತ್ತು ನನಗೆ ಅಂತ ಹೇಳಿ. ಹಂಗೆ ಆತು ನೋಡು. ನನಗೆ ಕನ್ಸು ಬಿದ್ದಿದ್ದು ಸುಳ್ಳಾಗಲ್ಲ ನಿಜ. ಅಲ್ಲೇನೇ ಯೋಚನೆ ಮಾಡೀನಿ. ಈ ನಡುವೆ ನನಗೇನೋ ಹಂಗೆ ಆಗಂಗಿದ್ರೆ ಕನ್ಸು ಬಿದ್ದುಬಿಡುತ್ತೆ. ಆಗ್ಲತ್ತು ಕನ್ಸು ಬೀಳೋದು ನಾನು ನಿಜ ಆಗ್ತವೆ ಅಂತಾರಲ್ಲ ಹಂಗೆ. ನಾನು ಹಂಗೆ ಅನ್ಕೊಂತಿದ್ದೆ ನಮ್ಮ ಋತಮ್ಮನ ಮಕ್ಕಳಿಗೆ. ಹಾಗೆ 8 ಲಕ್ಷಣ ಇತ್ತು. ಹೆಂಗೆ ಎಂಥ ಆಸೆನಕ್ಕ ಹಂಗೇನೆ ಲಕ್ಷಣವಾಗಿ ಕಾಣೋದು ಮಕ್ಕ. ಹೆಣ್ಣು ಮಕ್ಳು ಆಗಂಗಿದ್ರೆ ಹಂಗೆ ಬೆಳ್ಳಗಾಗುತ್ತೆ. ನಮ್ಮ ಋತಮ್ಮ ಹಂಗೆ ಹೇಳಿದ್ದಿದ್ದು. ನಾನು ಹಂಗೆ ಅನ್ಕೊಂತಿದ್ದೆ. ಹೆಣ್ಣು ಹುಡುಗರು ಆಗೋದು ಅನ್ಕೊಂತಿದ್ದೆ. ನೋಡ್ತಿದ್ರೆ ಮಕನ ನಮ್ಮ ಋತಮ್ಮಂದ ನೋಡಂಗೆ ಆಗೋದು ಹಂಗೇನೆ. ಬೋಲ್ ಕಾಳಿಯಾಗಿತ್ತು ಮೊದಲೇ ಕಾಳಿಯಾಗಿತ್ತು. ಇನ್ನು ಇವಾಗಂತೂ ಇನ್ನು ಬೋಲ್ ಕಾಳಿಯಾಗಿ ಕಾಣಲ್ಲ ಮಕ. ನಾನು ಹಂಗೆ ಅನ್ಕೊಂತಿದ್ದೆ. ನಾನು ಹಂಗೆ ಅನ್ಕೊಂತಿದ್ದೆ. ನಾನು ನಮ್ಮ ಚೈತ್ರಮ್ಮನ ಇದ್ರಾಗ ನೋಡ್ಕೊಂಡಿದ್ದಲ್ಲ ಆ ಹುಡುಗರಿದ್ರಾಗೆ ನಮ್ಮ ಚೈತ್ರಮ್ಮನಾಗೆ ಮಕ ಒಟ್ಟು ಕರ್ಗೂ ಆಗಿತ್ತು. ಕರ್ಗಾಗಿತ್ತು. ಕುತ್ತಿಗೆದಾಗೆಲ್ಲ ಕರ್ಗಾಗಿತ್ತು. ಆದರೆ ಋತಮ್ಗೆ ಬೆಳ್ಳಗಿತ್ತು. ಮಕ ಹಂಗೇನೆ ಕಳೆ ಅಂಬದು. ನಾನು ಹಂಗೆ ಅನ್ಕೊಂತಿದ್ದೆ. ಸಾಮಾನ್ಯ ಹೆಣ್ಣು ಹುಡುಗರೇ ಆಗ್ಬೋದು ಅನ್ಕೊಂತಿದ್ದೆ. ಹಂಗೆ ಆಯ್ತು ನೋಡು. ಅದು ಸುಳ್ಳಲ್ಲ. ಅದೆಲ್ಲ ನಾ ಹೇಳಿರೋದು ನಿಜ. ಅದೆಲ್ಲನ ಹೇಳ್ತಾರೆ ಒಬ್ಬೊಬ್ರು. ಹಂಗೇನ ಅವು ನಿಜ ಆಗ್ತವೆ. ನನಗೂ ಹಂಗೆ ಅನ್ಸೋದು ಹೇಳು. ನಮ್ಮ ಚೈತ್ರಮ್ಮನಿದ್ರಾಗ ನೋಡ್ಕೊಂಡಿದ್ದು ನಾನು. ಋತ ಮುಟ್ಬೇಕಾರೆ ಹಂಗೆ ಎಂಥ ಲಕ್ಷಣ ಆಗಿತ್ತು ಮಕ್ಕ ನಮ್ಮ ಚೈತ್ರಮ್ಮಂದು. ನಾನು ಹಂಗೆ ಅಬ್ಸರ್ವ್ ಮಾಡ್ಕೊಂತಿದ್ದೆ ಅವಾಗ. ಆಮೇಲೆ ತಿರ್ಗಾ ಆಮೇಲೆ ಹುಡುಗರು ಹುಟ್ಬೇಕಾರೆ ಒಂಥರ ಮಕ ಒಂಥರ ಆಗ್ಬಿಡ್ತವಾಗ. ಮಕ್ಕಳಿಗೆ ಲಕ್ಷಣನೇ ಇರ್ತಿರ್ಲಿಲ್ಲ. ಹಂಗೆ ಗಂಡು ಹುಡುಗರು ಆಗಂಗಿದ್ರೆ ಲಕ್ಷಣ ಇರಲ್ವಂತಿ. ಹೆಂಗ ಬಿಡು ಸಾಕು ಸುಖವಾಗ ಆತಲ್ಲ ಯಾವನ. ಎಲ್ಲಾನ ಸೀತಮ್ಮರ್ಗೂ ಎಲ್ಲಾನ ಫೋನ್ ಮಾಡಿ ಹೇಳಿದೆ. ಹಿಂಗೆ ಋತುಗೆ ಡೆಲಿವರಿ ಆಯ್ತು ಅಂತೇಳಿ ಶಾಂತ ಆಂಟಿಗೂ ಎಲ್ಲರಿಗೂ ಫೋನ್ ಮಾಡಿ ಹೇಳಿದೆ. ಅದಕ್ಕೆ ಶಾಂತ ಆಂಟಿ ಅಂತ ಬಿಡು 2 ಹೆಣ್ಣು ಹುಡುಗರಿ ಅಂತಂತೂ ಅಂದೆ. ಅಯ್ಯೋ ಒಂದು ಗಂಡ ಆಗ್ಬೇಕಾಯ್ತು ಕಣೋ ಅಂತಿತ್ತು. ಏನಂದ್ರೂ ಅವ ಆಂಟಿ ಸ್ವಲ್ಪ ಯಾಕಂತಂದರೆ ಹೆಣ್ಣು ಹುಡುಗರು ಅಂದರೆ ಹಾಲೇನೆ ಅವು ಆಂಟಿಗೆ 4 ಜನ ಹೆಣ್ಣು ಹುಡುಗರಲ್ಲ. ಅದಕ್ಕೆ ಹೆಣ್ಣು ಹುಡುಗರು ಅಂದರೆ ಬರೀ ಎಣ್ಣೆ ಅಂಬುತ್ತಿ.
ಅವಳ ಹಂಗೆ ಅಂಬೋದು, ಯಾಕಂದ್ರೆ 4 ಜನ ಹೆಣ್ಣು ಹುಡುಗರು, ಒಬ್ಬಳು ಕಷ್ಟ ಬಿದ್ಲಲ್ಲ, ಅವಳಿಗೆ ಗಂಡು ಹುಡುಗರು ಅಂದರೆ ಆಸೆ. ಅದೇ ಮತ್ತೆ ಯಾವುದಿರಲ್ಲ ಅದನ್ನ ಇಷ್ಟಪಡ್ತಾರೆ ಕಣಪ್ಪ. ನಮ್ಮ ತಮ್ಗೇನು ಬೇಜಾರೇನಾಗಿಲ್ವೇನಪ್ಪ ಅಲ್ವೇ? ನನಗೇನೋ ತುಂಬ ಖುಷಿ ಆಯ್ತು ಕಣಾಜಿ, ಹೆಣ್ಣು ಹುಡುಗರು ಆಗಿರೋದಕ್ಕೆ ನನಗೇನೋ ತುಂಬ ಒಂಥರ ಖುಷಿ ಆದಂಗೆ ಆಯ್ತು. ನಾನು ಒಬ್ಬಳೇ ಇದ್ದೀನಿ, ಅಕ್ಕ ತಂಗಿಯವರಿಲ್ಲ. ಅಕ್ಕ ತಂಗಿಯವರಿದ್ದರೆ ಚಂದ ಅನ್ನಿಸುತ್ತೆ. ಅಲ್ಲಿ ನಮ್ಮ ವರ್ಷಿತತೆಯರ್ನು ಸಂಗೀತತೆಯರ್ನು ಎಲ್ಲರನ್ನೂ ನೋಡಿದರೆ ನನಗೆ ಹೆಣ್ಮಕ್ಳು ಇರಬೇಕು, ಅಕ್ಕ ತಂಗಿಯವ್ರು ಇರಬೇಕು ಅಂತ ಅನಿಸುತ್ತೆ. ನೋಡು ಹೆಂಗೆ ಅಲ್ಲಿ ಕೈ ಕಾಲು ಆಡ್ಸೋದು, ಮಿಸ್ಕಾಡ್ಸೋದು, ಸುಳಿ ಒರ್ಸಿರೋಕ್ಕೆ ಸುಮ್ಮನೆ ಮನಿಕ್ಕೊಂಡವ್ರಿ. ಸುಮ್ಮನೆ ಮನಿಕ್ಕೊಂಡವ್ರು ನೋಡು. ಋತು ಏನು ನೋವಿಲ್ಲಲ್ಲ, ಚೆನ್ನಾಗಿದೆಯಲ್ಲ? ಚೆನ್ನಾಗಿದ್ದೀನಿ, ನನಗೇನು ನೋವಿಲ್ಲ. ಆವಾಗಲೇ ಸ್ವಲ್ಪ ಹೊಟ್ಟೆ ನೋವು ಬಂದಾಗಲೇ ಜಾಸ್ತಿ ನೋವಿದ್ದಿದ್ದು, ಆಮೇಲೆ ಹುಟ್ಟಿದ ಮೇಲೇನು ನೋವಿಲ್ಲ. ಏನಂತ ನೋವೇನಿಲ್ಲ ನನಗೆ. ಋತಮ್ ಸೇನಕೈತಪ್ಪ, ಅದೇ ಒಂದು ಖುಷಿ. ಹುಡುಗರು ಸೇನಕೈತೆ, ಋತಮ್ನ ಸೇನಕೈತೆ. ಹೆಂಗ ದೇವರು ಯಾರಿಗೂ ತೊಂದರೆ ಕೊಡ್ದಂಗೆ ಹೆಂಗ ಸುಖವಾಗಿ ಕಾಪಾಡ್ಬಿಟ್ನಪ್ಪ. ಹೊಟ್ಟೆಗಳದ್ದು ಬಟ್ಟೆಗೆ ಬೀಳತಕ್ಕನ ಜೀವದಾಗ ಜೀವಿರಲ್ಲ. ನನಗಂತೂ ನಮ್ಮ ಋತಮ್ಮ ನೋಡಿರಿ ಏಡೋದಕ್ಕಾಗುತ್ತಪ್ಪ ಅನ್ಕೊಂತಿದ್ದೆ. ಏನಂತ ದಪ್ಪ ಇರ್ಲಿಲ್ಲ ಕಣ ಅಲ್ವೇ ನಮ್ಮ ಋತಮೇನು. ಹಂಗೆ ಅಣ್ಣ, ಹೆಣ್ಣು ಹುಡುಗರಾದ್ರೆ ಶಾನೇನು ಹೊಟ್ಟೆನ ದಪ್ಪಿರಲ್ಲ. ಗಂಡು ಹುಡುಗರಾದ್ರೆ ಮಾತ್ರ ಹೊಟ್ಟೆ ದಪ್ಪಿರುತ್ತೆ. ನಾನು ಆಲೇ ಅಬ್ಸರ್ವ್ ಮಾಡಿ. ನಮ್ಮ ಋತಮ್ಮ ಹೊಟ್ಟೆಗಿದ್ದಾಗ, ನಮ್ಮ ಚೈತ್ರಮ್ಮನ ಹೊಟ್ಟೆಗಿದ್ದಾಗ ಹೊಟ್ಟೆಗೆ ನಮ್ಮ ಚೈತ್ರಮ್ಮಂದು 7 ಸಣ್ಣಕ್ಕಿತ್ತು. ಆ ಹುಡುಗರು 2 ಹುಡುಗರು ಗಂಡು ಹುಡುಗರು ಇದ್ದಾಗ ಯಪ್ಪ ಎದ್ದೇಳಕ್ಕಾಗ್ತಿಲ್ಲ, ಕುಕ್ಕಮಕ್ಕಾಗ್ತಿಲ್ಲ, ಹಂಗಿದ್ಲು ಬಿಡತ್ತ ನಮ್ಮ ಚೈತ್ರಮ್ಮ ಅಂತ. ಓಲ ಹಂಗಿದ್ಲು ಬಿಡು. ಸರಿ, ನಾನು ಅಂಗಡಿ ಹತ್ರ ಹೋಗಿ ಬರಲೇನತ್ತೆ, ಸ್ವಲ್ಪ ಕೆಲಸ ಇತ್ತು. ಸರಿ ಆಯ್ತಪ್ಪ, ಹೋಗು ಬಾ. ಇನ್ನೇನು ಸಾರು ಇದ್ದು ಏನಾಗಬೇಕಾಗೈತೆ, ಹೋಗು. ಹೋಗಿ ಅದೇನು ನೋಡ್ಕೊಂಡು ಬಾ. ಅದೇ ಅವ್ರು ಯಾರ ನಮ್ಮ ಮದುವೆರು ಫೋನ್ ಮಾಡಿದ್ರು ಹೇಳು. ಬೇಗ ಅವ್ರಿಗೊಂದು ಸ್ವಲ್ಪ ರೇಷನ್ ಬೇಕಾಗಿತ್ತು, ಕಟ್ಟಿಕ್ಕಿದ್ದೆ, ಕೊಟ್ಟು ಬರೋದೇನೆ. ಹೋಗಿ ಕೊಟ್ಟು ಬಂದುಬಿಡ್ತೀನಿ. ಬಾಕ್ಲು ಹಾಕ್ತೀನಿ. ಇವತ್ತಿನೇನು ಬಾಕ್ಲಿನೇನು ತೆಗಿಯೋದಿಲ್ಲ, ಸ್ವಲ್ಪ ಕೆಲಸಗಳಿದ್ದಾವೆ. ಅದಕ್ಕೇನೆ ಹಂಗೆ ಬಾಕ್ಲು ಹಾಕೊಂಡು ಸ್ವಲ್ಪ ಕೆಲಸಗಳು ಇದ್ದಾವೆ, ಅವನ್ನೆಲ್ಲ ಮುಗಿಸ್ಕೊಬಿಡ್ತೀನಿ. ಅವನ್ನೆಲ್ಲ ಅವ್ರದ್ದು ಕಟ್ಟಿಕ್ಕಿರೋದೆಲ್ಲ ರೇಷನ್ನ ಕೊಟ್ಟು ಬರ್ತೀನಿ. ಪಾಪ ಯಾರು ಅರ್ಜೆಂಟು, ಪಾಪ ನಮ್ಮ ಅಂಗಡಿಗೆ ಕೊಟ್ಟೋಗಿದ್ರು. ಅಣ್ಣ ಎಷ್ಟೊತ್ತಿಗೆ ಬತ್ತಿ ಅಂತ ಅವಾಗಿಂದ ಫೋನ್ ಮಾಡ್ತಾ ಇದ್ದಾರೆ. ಹೋಗ್ಬಿಡ್ತೀನಿ. ಹೋಗೋಣ, ಇನ್ನೇನು ಇಲ್ಲೇನೇನು ಕೆಲಸ ಇಲ್ಲ, ಹಂಗೇನು ಇವಾಗೇನು ಅಂಥದ್ದೇನಂತ ದೊಡ್ಡ ಕೆಲಸ ಏನಿಲ್ಲ. ಹೋಗು. ಡಾಕ್ಟ್ರು ಬೈತಾರೆ, ಸಣ್ಣ ಜನ ಇದ್ರು ಅಷ್ಟು. ಒಬ್ಬರು ಹೆಣ್ಮಕ್ಳು, ಒಬ್ಬರು ಗಂಡು ಮಕ್ಳು ಅಷ್ಟೇ, ಇಬ್ಬರೇ ಇರಬೇಕು. ಇವಾಗ ಚೈತ್ರ ಅತ್ಕೆನೂ ಪ್ರವಿ ಇಬ್ಬರಳು ಇದ್ದಾರೆಲ್ಲ. ನಾವು ಊರಿಗೆ ಹೋಗ್ತೀವಿ. ಹೋಗಪ್ಪ ವರ್ಷ, ನೀನು ಹೋಗು. ನಾನು ಇರ್ತೀನಿ ಹೇಳು. ನಾನು ಚೈತ್ರಮ್ಮ ಮೂವರು ಇರ್ತೀವಿ. ಚೈತ್ರಮ್ಮಗೆ ಸುಧಾರ್ಸೋಕ್ಕಾಗಲ್ಲ, ಹತ್ರ ಪತ್ರೆ ಹೆಂಗ ಸುಮ್ಮನೆ ಮನಿಕ್ಕೊಂಡವ್ರಿ. ಮಿಸ್ ಕಾಡ್ದಂಗೆ ಮನಿಕ್ಕೊಂಡವ್ರು ಹಂಗೇನು. ಬೆಚ್ಚಿಗೆ ಮನೆಗೆ ಬಿಟ್ಟವ್ರಿ. ನೋಡು ಅಲ್ಲೇನೆ ಯೋಟ್ ಮಾತಾಡಿರಿ, ಒಂದಿಷ್ಟು ಶಬ್ದ ಆದರೆ ಅಲ್ಲೇ ಯೋಟ್ ಸೂಕ್ಷ್ಮಿ. ಬೋಲ್ ಚುರ್ಕಾಗಿದ್ದಾರೆ ಕಣಮ್ಮ. ಬೋಲ್ ಚುರ್ಕಾಗಿದ್ದಾರೆ ನೋಡಿ ಇಬ್ಬರಳು. ಎಂಥ ಸೇನಕ ಇದ್ದಾರೆ. ಹೆಂಗೆ ನನ್ನ ಮೊಮ್ಮಕ್ಳನ್ನ ನೋಡ್ಬಿಟ್ವಮ್ಮ ತಾಯಿ. ನನಗೆ ನನ್ನ ಮೊಮ್ಮಗಳು ಹೊಟ್ಟೆಗಳವ ನೋಡಬೇಕು ಎಂಬುದೇ ಇದ್ದಿದ್ದು. ನನಗಂತೂ ಬೋಲ್ ಆಸೆ. ನಮ್ಮ ಅಯ್ಯಪ್ಪಗೂ ಹಂಗೇನೆ. ನಮ್ಮ ಋತಮ್ಗೆ ಆದ್ರೆ ಸಾಕು, ನೋಡ್ಕೊಂತೀರ ಮನೆಗೆ ಯಾವ ಸಣ್ಣ ಹುಡುಗರು ಇಲ್ಲದಕ್ಕೂ ಅದಕ್ಕೂ ಬೇಡ. ನಮ್ಮ ಅಯ್ಯಪ್ಪ ಅಂತೂ ಬೋಲ್ ಆಸೆ ಮಾಡೋದು ಹಂಗೇನೆ. ನೋಡೋದ್ರಲ್ಲ ವೀಕ್ಷಕರೇ, ನಮ್ಮ ಋತಮ್ಗೆ ಡೆಲಿವರಿ ಆಗಿದೆ. ನಾರ್ಮಲ್ ಡೆಲಿವರಿನೇ ಕರ್ಕೊಂಬಂದ್ವಿ. ತುಂಬ ಹೊಟ್ಟೆ ನೋವು ಬಂದಿತ್ತು, ಕರ್ಕೊಂಬಂದ್ವಿ. ಆಗುತ್ತೆ ಅಂತ ಹೇಳಿದರು. ಅದಕ್ಕೇ ನಾರ್ಮಲ್ ಆಗುತ್ತೆ ಅಂತಲೇ ಹೇಳಿದರು. ಬೇಗನೆ ಆಗ್ಬಿಡ್ತು. ಕರ್ಕೊಂಬಂದು ಒಂದು 1/4 ಗಂಟೆ ಅರ್ಧ ಗಂಟೆಗೆ ಡೆಲಿವರಿ ಆಗ್ಬಿಡ್ತು. ದೇವರು ಎಷ್ಟು ಚೆನ್ನಾಗಿ ನಮ್ಮ ಋತಮ್ಗೆ ಒಳ್ಳೇದು ಮಾಡ್ದೆ. ತಾಯಿ ಮಕ್ಕಳು ಇಬ್ಬರು ಆರೋಗ್ಯವಾಗಿ ಚೆನ್ನಾಗಿದ್ದಾರೆ, ದೇವ್ರು ಕಾಪಾಡ್ಬಿಟ್ಟ. ಇಬ್ಬರು ಹೆಣ್ಮಕ್ಳೇ ಎಂಥವ ಒಟ್ಟಿನಲ್ಲಿ ಹೊಟ್ಟೆಗಿದ್ದವು ಯಾವುದೇ ತೊಂದರೆ ಇಲ್ದಂಗೆ ಆರೋಗ್ಯವಾಗಿ ಇದ್ದಾರೆ. ಯಾವುದೇ ತೊಂದರೆ ಇಲ್ದಂಗೆ ಆಗೈತೆ ಡೆಲಿವರಿ, ಅಷ್ಟೇ ಸಾಕು. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.